ಶಿಡ್ಲಘಟ್ಟ ನಗರದ ಅಗ್ರಹಾರ ಬೀದಿಯಲ್ಲಿರುವ ಅತ್ಯಂತ ಪುರಾತನ ಕಲ್ಯಾಣಿಯಾದ ಶಾಮಣ್ಣನ ಬಾವಿಯನ್ನ ಸ್ಥಳೀಯ ಯುವಕರು ಶ್ರಮದಾನ ಮಾಡುವ ಮೂಲಕ ಅಕ್ಟೋಬರ್ ತಿಂಗಳಿನಲ್ಲಿ ಶುಚಿಗೊಳಿಸಿದರು. ಆಗ ಆ ಮೆಟ್ಟಿಲುಗಳ ಕಲ್ಯಾಣಿಯಿಂದ ತೆಗೆದ ತ್ಯಾಜ್ಯ ಗಿಡಗಂಟೆಗಳನ್ನೆಲ್ಲ ಶಾಮಣ್ಣನ ಬಾವಿಯ ಪಕ್ಕ ರಸ್ತೆಯಲ್ಲಿ ಸುರಿದಿದ್ದರು. ಆದರೆ ಆ ಶುಚಿತ್ವ ನಡೆದು ಸುಮಾರು 3 ತಿಂಗಳಾದರೂ ಇನ್ನೂ ಆ ತ್ಯಾಜ್ಯದ ರಾಶಿ ಹಾಗೆಯೇ ರಸ್ತೆಯಲ್ಲಿ ಬಿದ್ದಿದ್ದು ಅದರ ಮೇಲೆ ಹೊಸ ಗಿಡಗಳು ಸಹ ಬೆಳೆಯುತ್ತಿವೆ. ಹಲವಾರು ಸ್ಥಳೀಯ ಯುವಕರು ಮತ್ತು ಪಕ್ಕದ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ ಸಮಿತಿಯವರು ಜೊತೆಗೂಡಿ ಶಾಮಣ್ಣ ಬಾವಿಯನ್ನ ಸ್ವಚ್ಛಗೊಳಿಸಿದ್ದವು. ತ್ಯಾಜ್ಯವನ್ನೆಲ್ಲ ರಸ್ತೆಯಲ್ಲಿ ಸುರಿದು ನಗರಸಭೆಯವರಿಗೆ ಇದನ್ನು ಹೊರಸಾಗಿಸುವಂತೆ ತಿಳಿಸಿದ್ದಾರೆ. ಆದರೆ ಇಷ್ಟು ದಿನಗಳಾದರೂ ಅದನ್ನ ತೆರವುಗೊಳಿಸಿಲ್ಲ. ರಸ್ತೆಯಲ್ಲಿ ಸಾಗುವವರಿಗೆ ಇದರಿಂದ ತೊಂದರೆಯಾಗುತ್ತಿದೆ ಎನ್ನುತ್ತಾರೆ ದೇವಾಲಯ ಸಮಿತಿಯ ಬಾಬು. ಅಗ್ರಹಾರ ಬೀದಿಯಲ್ಲಿದ್ದ ಶಾಮಣ್ಣ ಎಂಬುವರು ಸುಮಾರು 350 ವರ್ಷಕ್ಕೂ ಹಿಂದೆ ಇಲ್ಲಿನ ದೇವಾಲಯದ ಬಳಿ ಚತುಷ್ಕೋನಾಕಾರದ ಕಲ್ಯಾಣಿ ನಿರ್ಮಿಸಿದ್ರು. ಅದರಿಂದಲೇ ಜನರ ಬಾಯಲ್ಲಿ ಇದು ಶಾಮಣ್ಣನ ಬಾವಿ ಎಂದೇ ಪ್ರಚಲಿತವಾಗಿದೆ. ಇಲ್ಲಿ ಸದಾ ಶುದ್ಧವಾದ ನೀರಿರುತ್ತಿತ್ತು. ಒಂದೆಡೆ ವಿಶಾಲ ಅರಳಿ ಮರವಿರುವ ಅರಳಿ ಕಟ್ಟೆ ಇದ್ದರೆ ಮತ್ತೊಂದೆಡೆ ದೇವಾಲಯವಿದೆ. ವಿಷ್ಣು ಮತ್ತು ಶಿವ ಒಂದೆಡೆ ಎಲ್ಲೂ ಕಾಣಸಿಗದು. ಆದರೆ ಇಲ್ಲಿ ಶ್ರೀಕಂಠೇಶ್ವರ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಒಂದೆಡೆ ಇದ್ದಾರೆ. ಇದರೊಂದಿಗೆ ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಆಂಜನೇಯ, ಕೇದಾರೇಶ್ವರ ಮುಂತಾದ ದೇವರುಗಳಿವೆ. ಶಾಮಣ್ಣ ಬಾವಿಯ ಸುತ್ತ ಅರಳಿ ಮರಗಳು, ಹುಣಸೆ, ತೆಂಗು, ಹೊಂಗೆ ಮುಂತಾದ ಮರಗಳಿದ್ದು ಅತ್ಯಂತ ಪ್ರಶಾಂತವಾದ ಸುಂದರ ತಾಣವಾಗಿದೆ. ಹಿಂದೆ ಸದಾಕಾಲ ನೀರಿರುತ್ತಿದ್ದ ಈ ಶಾಮಣ್ಣನ ಬಾವಿಯು ನಗರದ ಎಲ್ಲ ಯುವಕರಿಗೆ ಈಜು ಕಲಿಯುವ ತಾಣವಾಗಿತ್ತು. ಆದರೆ ನೀರಿನ ಬವಣೆ ಪ್ರಾರಂಭವಾಗುತ್ತಿದ್ದಂತೆ ಶಾಮಣ್ಣ ಬಾವಿಯ ಸುತ್ತ ಅರಳಿ ಮರಗಳು, ಹುಣಸೆ, ತೆಂಗು, ಹೊಂಗೆ ಮುಂತಾದ ಮರಗಳಿದ್ದು ಅತ್ಯಂತ ಪ್ರಶಾಂತವಾದ ಸುಂದರ ತಾಣವಾಗಿದೆ. ಹಿಂದೆ ಸದಾಕಾಲ ನೀರಿರುತ್ತಿದ್ದ ಈ ಶಾಮಣ್ಣ ಬಾವಿಯು ನಗರದ ಎಲ್ಲ ಯುವಕರಿಗೆ ಈಜು ಕಲಿಯುವ ತಾಣವಾಗಿತ್ತು. ಆದರೆ ನೀರಿನ ಬವಣೆ ಪ್ರಾರಂಭವಾಗುತ್ತಿದ್ದಂತೆ ಶಾಮಣ್ಣ ಬಾವಿಯಲ್ಲಿ ಕೇವಲ ಮಳೆಗಾಲದಲ್ಲಿ ಮಾತ್ರ ನೀರು ನಿಲ್ಲುವಂತಾಯಿತು. ಗೌಡನ ಕೆರೆಯಲ್ಲಿ ಕಳೆ ಗಿಡ ತುಂಬಿಕೊಂಡು ಸೂಕ್ತ ನಿರ್ವಹಣೆ ಇಲ್ಲದೆ ತ್ಯಾಜ್ಯ ನೀರು ನಿಲ್ಲುವಂತಾದಾಗ ಅಲ್ಲಿಂದ ಶಾಮಣ್ಣನ ಬಾವಿಗೆ ನೀರು ಬರದೆ ಸೊರಗತೊಡಗಿತು. ಕಲ್ಲು ಚಪ್ಪಡಿಗಳ ನಡುವೆ ಕಳೆ ಗಿಡಗಳು ಬೆಳೆಯತೊಡಗಿದವು. ಕಸ ತ್ಯಾಜ್ಯ ತುಂಬಿಕೊಂಡು ಬಾವಿಯು ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳತೊಡಗಿತು. ಶಾಮಣ್ಣ ಬಾವಿಯಲ್ಲಿ ನೀರು ನಿಂತರೆ ಅಂತರ್ಜಲ ಹೆಚ್ಚುವ ಮೂಲಕ ಕೊಳವೆ ಬಾವಿಗಳಲ್ಲಿ ನೀರು ಸಿಗುತ್ತದೆ. ನಮ್ಮ ಹಿರಿಯರು ನಿರ್ಮಿಸಿರುವ ಈ ಅಮೂಲ್ಯವಾದ ಆಸ್ತಿಯನ್ನ ಶುಚಿಗೊಳಿಸಿಕೊಳ್ಳುವ ಉದ್ದೇಶದಿಂದ ಶ್ರಮದಾನದ ಮೂಲಕ ಕಳೆಗಿಡಗಳನ್ನ ತೆಗೆದಿದ್ದೆವು. ತ್ಯಾಜ್ಯವನ್ನ ಹೊರಕ್ಕೆ ಹಾಕಿದ್ದೇವೆ. ಆದರೆ ಕನಿಷ್ಠ ಆ ತ್ಯಾಜ್ಯವನ್ನ ನಗರಸಭೆಯವರು ದೂರ ಸಾಗಿಸಿದ್ದರೆ ದೂರ ಸಾಗಿಸದಿದ್ದರೆ ಹೇಗೆ ಎಂದು ಶ್ರಮದಾನದಲ್ಲಿ ಪಾಲ್ಗೊಂಡ ಯುವಕರು ಆಕ್ರೋಶ ಹೊರಹಾಕಿದ್ದಾರೆ. ಶಾಮಣ್ಣ ಬಾವಿ ರಸ್ತೆ, ಶಿಡ್ಲಘಟ್ಟ ಸಮಿತಿಯ ಕಾರ್ಯಕರ್ತರು ಎಲ್ಲರೂ ಬಾವಿಯನ್ನು ಸ್ವಚ್ಛಗೊಳಿಸಿ 3 ತಿಂಗಳಿಂದ ಗಿಡಗಳನ್ನೆಲ್ಲ ಕಸವನ್ನು ತೆಗೆದು ಆಚೆ ಕಡೆ ಹಾಕಿ ಅದಕ್ಕೆ ಔಷಧಿಯನ್ನು ಸಿಂಪಡಿಸಿ ಮತ್ತೆ ಗಿಡಗಳು ಬೆಳೆದಿರೋ ಆ ಥರ ನಿರ್ವಹಣೆ ಮಾಡಿದ್ದೀವಿ. ಸ್ಥಳೀಯ ನಗರಸಭೆಯವರು ಅದನ್ನು ರೋಡಲ್ಲಿ ಕಸ ಹಾಕಿರೋ ನೀವೇ ಎತ್ತಿ ಅಂದ್ಬಿಟ್ಟು ನಮಗೆ ಮಾಹಿತಿ ಕೊಡ್ತಾರೆ. ನಾವು ಇಷ್ಟೆಲ್ಲ ಮಾಡಿದ್ದೀವಿ, ಸ್ವಲ್ಪ ಕೋಆಪ್ರೇಟ್ ಮಾಡಿ ಅಂತ ಅಧಿಕಾರಿಗಳು ಕೇಳಿದರೆ ಇವೋ ಬರ್ತೀವಿ ಅನ್ನೋದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.